ಹಾಯ್ ಫ್ರೆಂಡ್ಸ್, ಚೈತ್ರ ಚಾರಿಕಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಬಂದು ಬ್ರೆಡ್ ಮತ್ತು ಕಸ್ಟರ್ಡ್ ಪೌಡ್ರ್ ಬಳಸ್ಕೊಂಡು ಹೇಗೆ ಒಂದು ಸ್ವೀಟ್ ಮಾಡೋದು ಅಂತ ಬನ್ನಿ ತೋರಿಸಿ. ತುಂಬ ಚೆನ್ನಾಗೈತೆ, ಒಮ್ಮೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ 4 ಬ್ರೆಡ್ ತೊಗೊಂಡಿದ್ದೀನಿ ನಾನು, ತುಂಬ ಟೇಸ್ಟಿಯಾಗಿದೆ. ಒಂದು ಸರಿ ಒಮ್ಮೆ ಅದು ಟ್ರೈ ಮಾಡಿ ನೋಡಿ. ಇಲ್ಲಿ 4 ಬ್ರೆಡ್ ತೊಗೊಂಡಿದ್ದೀನಿ. ನಾನು ಸೈಡಲ್ಲಿರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು. 4 ಭಾಗನೂ ನಾನು ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನೋ ತುಂಬ ಆಸೆ ಪಡ್ತೀರಾ. ನನ್ನ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಇದೇ ರೀತಿ 4 ಭಾಗನೂ ಕಟ್ ಮಾಡ್ಕೋಬೇಕು ಸೈಡಲ್ಲಿ. ಈಗ ನಾನು 4 ಭಾಗ ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಇದೇ ರೀತಿ 4 ಭಾಗ ಕಟ್ ಮಾಡ್ಕೋಬೇಕು. ಎಲ್ಲ ಪೀಸನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಒಂದೊಂದೇ ಹಾಕಿ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಬ್ರೆಡ್ಗಳು ಹಾಕ್ಕೋಬೇಕು. ಈ ಹಂತಕ್ಕಾದರೆ ಸಾಕು. ಎಲ್ಲ ಬ್ರೆಡ್ಡು ಒಂದೊಂದೇ ತಿರುವಾಕ್ಕೊತಾ ಇದ್ದೀನಿ. ಈಗ ಇದೇ ರೀತಿ ಬ್ರೆಡ್ಗಳು ಹಾಕ್ಕೋಬೇಕು, ಒಂದೊಂದೇ ಪೀಸು. ಈ ಹಂತಕ್ಕಿದ್ರೆ ಸಾಕು. ಎಲ್ಲ ಬ್ರೆಡ್ಗಳು ತುಂಬ ಹೊತ್ತು ಬಿಡಬಾರ್ದು, ಬಾಣಲೆಯಲ್ಲಿ ಸೀದೋಗ್ಬಿಡುತ್ತೆ. ನೋಡ್ಕೊಂಡು ತಕ್ಕೋಬೇಕು. ಈಗ ನೋಡಿ, ಎಲ್ಲ ಬ್ರೆಡ್ಗಳನ್ನು ನಾನು ಈ ಥರ ತೆಗೆದುಕೊಂಡಿದ್ದೀನಿ. ನಾನು ಇಲ್ಲಿ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. 1 ಗ್ಲಾಸ್ ತೊಗೊಂಡಿದ್ದೀನಿ. 1 ಗ್ಲಾಸಿಗೆ ನಾನು ಅರ್ಧದಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊತೀನಿ, ಅರ್ಧ ಸ್ಪೂನಷ್ಟು. ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು.
ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲೊಂದು ಬಟ್ಲು ತೊಗೊಂಡಿದ್ದೀನಿ, ಆ ಬಟ್ಲಿಗೆ ಹಾಲು ಹಾಕ್ಕೊತಾ ಇದ್ದೀನಿ. ನಿಮಗೆ ಬ್ರೆಡ್ ಎಷ್ಟಿದೆ ನೋಡಿಕೊಂಡು ಹಾಲು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಶುಗರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಸಕ್ಕರೆ. ಕೇಸರಿ ಪೌಡರ್ ಹಾಕ್ತಾಯಿದ್ದೀನಿ. ಕೇಸರಿ ಹೂವು ಇದ್ದರೂ ಹಾಕಿ, ನಾನು ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು, ಎಷ್ಟು ಕಲರ್ ಬರುತ್ತೆ. ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಸಾಕಿಷ್ಟು ಹಾಕ್ಕೊಂಡ್ರೆ. ಈಗ ನಾನು ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಇಡ್ತೀನಿ. ಹಾಲು ಕುದಿಬೇಕು. ಉರಿ ಜಾಸ್ತಿ ಇಟ್ಬೇಡಿ, ಮೀಡಿಯಮ್ ಆಗಿರಲಿ. ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ಕುದ್ದಾದ್ಮೇಲೆ ನಾನು ಕಸ್ಟರ್ಡ್ ಪೌಡ್ರು ಒಂದು ಹಾಲ್ಗೆ ಹಾಕ್ಕೊಂಡಿದ್ನಲ್ಲ, ಮಿಕ್ಸ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಬರುತ್ತೆ. ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ, ಮತ್ತೆ ಕೇಳ್ತಾರೆ. ತುಂಬ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡೆ. ಈಗ ನಾನು ಬೇರೆ ಬಟ್ಲು ತೊಗೊಂಡು ಬ್ರೆಡ್ಡೆಲ್ಲ ಒಂದು ಈ ಥರ ಜೋಡಿಸ್ಕೊಂಡು ಮೇಲೆ ಹಾಲು ಹಾಕ್ಕೊತೀನಿ. ಇದೇ ರೀತಿ ಎಲ್ಲ ಥರ ಮಾಡ್ಕೊತೀನಿ. ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಾಚ್ ಅವರ್ ಕಂಪ್ಲೀಟ್ ಆಗೋದಿದೆ ನಂದು, ಪ್ಲೀಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.